ರೋಟ್ರಿ ನೀವು ವರ್ಷದಲ್ಲಿ 2 ಸತಿ ಅಂತ ಹೇಳಿದ್ರಿ. ಅಲ್ಲ ಸರ್ ವರ್ಷದಲ್ಲಿ 2 ಸತಿ ಅಂತ ಹೇಳಿದ್ರೆ, ಈಗ ಸಾಧ್ಯವಾದಷ್ಟು ಇನ್ನು ಕಡಿಮೆ ಮಾಡ್ತಾ ಬರಕ್ಕಾಗ್ತದಾ? ಮಾಡೋಣ ಸರ್ ಸಾಧ್ಯವಾದಷ್ಟು ನೀವು ಟ್ರ್ಯಾಕ್ಟರ್‌ನ ಕಡಿಮೆ ಮಾಡಿದ್ರೆ, ಹಾಂ ಸರ್ ಇಲ್ಲಿ ವೇಟ್ ಕಮ್ಮಿ ಬೀಳುತ್ತದೆ. ಹಾಂ ಸರ್ ಸೊ ಪ್ರತಿ ವರ್ಷದಲ್ಲಿ 2 ಸತಿ ನೀವು ಟ್ರ್ಯಾಕ್ಟರ್ ಹೊಡೆಯೋದ್ರಿಂದನೂ ಮಣ್ಣು ಕಾಂಪ್ಯಾಕ್ಟ್ ಆಗ್ತಾ ಹೋಗ್ತದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಒಳ್ಳೆ ತೋಟ ಇದೆ ಸರ್. ಹಾಂ ನಿಮಗೆ ಸಸಿ ತೋಟ ಇದು 4.5 ವರ್ಷದ್ದು ಎಷ್ಟು ಗಿಡ ಇದೆ ಇದು? ಇದು ಲೆಕ್ಕ ಮಾಡಿಲ್ಲ ಸರ್ 1.25 ಎಕರೆ ಮತ್ತು ಸಾಗುವಾನಿ ಗಿಡ ಕಾಣುತ್ತಲ್ಲ ಹಾಂ ಹಾಂ ಅಲ್ಲಿ ತನಕ ಬರುತ್ತೆ ಸರ್. ಓಕೆ ಓಕೆ. ಸೊ ಇದಕ್ಕೆ ನೀವು 2 ಸಾಲಿಗೆ ಒಂದು ಬಸಿ ಕಾಲುವೆಗೆ ಇಂಪಾರ್ಟೆನ್ಸ್ ಕೊಡಿ ಮುಂದಿನ ದಿನಗಳಲ್ಲಿ, ಮೇ ಜೂನಲ್ಲಿ. ಹಾಂ. ಸೊ 2 ಸಾಲಿಗೆ ಒಂದು ಬಸಿ ಕಾಲುವೆ ಹೊಡ್ಕೊಂಡು, ಸೊ ನೀವು ಅದರ್ವೈಸ್ ನೀವು ಹಸಿರೆಲೆ ಗೊಬ್ಬರ ಮಾಡೋದಿದ್ರೆ ಅವಾಗ ಒಂದ್ಸತಿ ಟ್ರ್ಯಾಕ್ಟರ್ನ ಉಳುಮೆ ಮಾಡಿ ವಿನಃ, ಅದರ್ವೈಸ್ ನೀವು ಕಳೆ ನಿರ್ವಹಣೆಗೆ ನೀವು ಮ್ಯಾನ್ಯುವಲ್ ಅಥವಾ ಏನಾದರೂ ಮಾಡ್ಕೊಳ್ಳಿ. ಸೊ ನಿಮಗೆ ಏರಿಯಾ ಕಮ್ಮಿ ಇದ್ದಾಗ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು, ಸಾಧ್ಯತೆ ಇದೆ. ಅಲ್ಲ ವೀಡ್ ಕಟ್ರಿ ಸರ್ ಹಂಗಾಗಿ ವೀಡ್ ಕಟ್ರಲ್ಲಿ ಕಳೆ ನಿರ್ವಹಣೆ ಮಾಡ್ಕೊಳ್ಳಿ. ಸೊ ಈಗ 2 ಸಾಲಿಗೆ ನೀವು ಬಸಿ ಕಾಲುವೆ ಹೊಡೆಯೋದ್ರಿಂದ ಗಿಡದ ಈಗೇನು ಈ ಡಿಸಾರ್ಡರ್ ಏನು ಕಾಣ್ತಾ ಇದೆ, ಸೊ ಗರಿಗಳು ಕುರ್ಚಲಾಗ್ತಕ್ಕಂಥದ್ದು, ಮತ್ತೆ ನಿಮಗೆ ಗರಿಗಳ ಸಪೂರ ಆಗಿದೆ. ಗರಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ಬೇಕು. ಈ ಏಜ್ ಅಲ್ಲಿ ನಂಬರ್ ಆಫ್ ಗರಿಗಳು ನಿಮ್ಗೆ 12ರಿಂದ 14 ಗರಿ 15 ಗರಿ ಕಾಣ್ಬೇಕು ನಮ್ಗೆ. ಸೊ ಈ ಸ್ಟೇಜ್ಗೆ ಸೊ ಈಗ ಗರಿನೇ ಕಡಿಮೆ ಇರೋದ್ರಿಂದ ಸ್ವಲ್ಪ ಇನ್ನೂ ಈಗ ಚೆನ್ನಾಗಿದ್ದಾವೆ ಗಿಡ, ಚೆನ್ನಾಗಿಲ್ಲ ಅಂತಲ್ಲ. ಇನ್ನೂ ನಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನೆಕ್ಸ್ಟ್ ನಿಮ್ಗೆ ಏನಂದ್ರೆ ನಿಮ್ಗೆ 10 ವರ್ಷಕ್ಕೆ ಒಳ್ಳೆ ಎಲ್ಡ್ ಸಿಗ್ತದೆ.